ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಎ ಟೂಲ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಇಂದಿನ ವಿಡಿಯೋದಲ್ಲಿ ಒಂದು ಬಿಂಕ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಟೆಸ್ಟ್ ಇಮೇಜ್ ಜನ್ರೇಟ್ ಮಾಡಿಕೊಡುವಂಥ 3D ಇಲಸ್ಟ್ರೇಷನ್ ಅನಿಮೇಟೆಡ್ ಇಮೇಜ್ನ ನಿಮಗೆ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದು ತಿಳಿಸ್ಕೊಟ್ಟಿದೆ. ಇವತ್ತಿನ ವಿಡಿಯೋದಲ್ಲಿ ಅದೇ ಥರ ನೀವು ಜನ್ರೇಟ್ ಮಾಡುವಂಥ ಇಮೇಜಸ್ನ ಫೇಸ್ನಲ್ಲಿ ನಿಮ್ಮ ಫೇಸ್ನ ಹೆಂಗೆ ಸೆಟ್ ಮಾಡ್ಕೊಳ್ಳೋದು ಅನ್ನೋದು ತಿಳಿಸ್ಕೊಡ್ತಿದ್ದೀನಿ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಈ ಒಂದು ಫೇಸ್ನ ಹೆಂಗೆ ಸೆಟ್ ಮಾಡ್ಕೊಳ್ಳೋದು, ನಿಮ್ಮ ಒಂದು ಫೇಸ್ ಹೆಂಗೆ ಸೆಟ್ ಮಾಡೋದು ಅನ್ನೋದು ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಂದಿನ ವಿಡಿಯೋದಲ್ಲಿ ಒಂದು ಬಿಂಕ್ ಅಪ್ಲಿಕೇಶನ್ ಹೆಂಗೆ ಯೂಸ್ ಮಾಡೋದು ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ. ಆ ಥರ ಇನ್ಸ್ಟಾಲ್ ಮಾಡಿಕೊಂಡು ನೀವು remarker.ta ಅಂತ ಸರ್ಚ್ ಮಾಡಿ. ಹಾಗೆ ಇಲ್ಲಿ ಒಂದು 4 ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಒಂದು ಫೇಸ್ ಸ್ವ್ಯಾಪ್ ಅಂದರೆ ಸಿಂಗಲ್ ಫೇಸ್ನ ಇದು ಮಾಡಿಕೊಡುತ್ತೆ, ಮಲ್ಟಿಪ್ಲೈ ಅಂದರೆ ಡಬಲ್ ಮಾಡಿಕೊಡುತ್ತೆ. ಹಾಗೆ ವಿಡಿಯೋದಲ್ಲೂ ನೀವು ಒಂದು ಫೇಸ್ನ ಚೇಂಜ್ ಮಾಡ್ಬೋದು. ಈ ಒಂದು ಫೇಸ್ ಸ್ವ್ಯಾಪ್ ಅನ್ನೋದು ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಅಪ್ಲೋಡ್ ಒರಿಜಿನಲ್ ಇಮೇಜ್ ಅಂತ ಇದೆ. ನೀವು ಏನು ಎ ಟೂಲಿಂದ ಜನ್ರೇಟ್ ಮಾಡ್ಕೊಂಡಿರ್ತೀರ ಆ ಇಮೇಜ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಆ ಇಮೇಜ್ ಜನ್ರೇಟ್ ಮಾಡಿರೋ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಅಪ್ಲೋಡ್ ಟಾರ್ಗೆಟ್ ಫೇಸಸ್ ಅಂತ ಇದೆ. ನೀವೇನು ಆ ಜನ್ರೇಟ್ ಮಾಡಿರೋ ಇಮೇಜ್ಗೆ ನಿಮ್ಮ ಫೇಸ್ ಆ್ಯಡ್ ಮಾಡ್ತಿರೋ ಆ ಫೇಸ್ನ ಒಂದು ಇಮೇಜ್ನ ನೀವು ಇಲ್ಲೊಂದು ಸೆಲೆಕ್ಟ್ ಮಾಡ್ಕೊಂಡು ಆ್ಯಡ್ ಮಾಡಬೇಕಾಗುತ್ತೆ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಇಲ್ಲಿ ಒಂದಿಷ್ಟು ಟೆಂಪ್ಲೇಟ್ಸ್ಗಳಿದೆ, ಬೇಕಾದರೆ ಯೂಸ್ ಮಾಡ್ಕೋಬೋದು. ಅಥವಾ ಹಾಗೆ ಕೆಳಗಡೆ ಬಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ಯೂ ಸೆಕೆಂಡಲ್ಲಿ ನಿಮ್ಮ ಇಮೇಜ್ನ ನಿಮ್ಗೆ ಜನ್ರೇಟ್ ಮಾಡಿಕೊಟ್ಟಿರುತ್ತೆ. ಈ ಒಂದು ಇಮೇಜ್ನ ನೀವು ಇಮೇಜ್ ಟು ವಿಡಿಯೋ ಆದೋ ಮಾಡ್ಕೋಬೋದು. ಹಾಗೆ ಈ ಇಮೇಜ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಗ್ಯಾಲರಿಗೆ ಸೇವ್ ಮಾಡ್ಕೋಬೋದು. ನಿಮ್ಮ ಸಿನಿಮಾನೂ ಅರ್ಥ ಆಗೋದು ಕಷ್ಟ, ಕಾನ್ಸೆಪ್ಟು ಅರ್ಥ ಆಗೋದು ಕಷ್ಟ. ನಾನು 2 ಅವರ್ ಮಾತಾಡಿ ಇಷ್ಟೆಲ್ಲ ಮಾಡಿ ಒಂದೇ ಎಲ್ಲ ಅರ್ಥ ಆಗಿಲ್ಲ ಅಂದ್ಬಿಟ್ರೆ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಆಗಿದ್ದು ಥರ ಟೆಕ್ನಾಲಜಿ ಮತ್ತು ಎ ಟೂಲ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಖತಮ್, ಬಾಯ್ ಬಾಯ್, ಟಾಟಾ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.